ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೋರಾಗಿ ಮಳೆ ಬರ್ತಾ ಇದೆ, ಆನಿಕಲ್ ಬೀಳ್ತದೆ, ಸಖತ್ ಜೋರಾಗಿ ಮಳೆ ಬರ್ತಾ ಇದೆ. ನಾಳೆ ಯುಗಾದಿ ಹಬ್ಬ. ಆನಿಕಲ್ ಸೈಜ್ ಕೂಡ ಸಖತ್ತಾಗಿದೆ, ದಪ್ಪ ದಪ್ಪಾಗಿ, ಜೊತೆಗೆ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇದೆ. ನಾನು ಇಷ್ಟು ವರ್ಷ ಇದೇ ಫಸ್ಟ್ ಬೆಂಗಳೂರು ಆನಿಕಲ್ ನೋಡ್ತೀನಿ ಈ ಥರ. ನೀರು ತಿನ್ನು. ನಾರ್ಮಲಾಗಿ ಆನಿಕಲ್ ಬಿದ್ದು ನಾವು ಕೈಗೆ ಎಚ್ಚಷ್ಟರಲ್ಲಿ ಅದು ಮೆಲ್ಟಾಗಿ ಹೋಗುತ್ತೆ. ಈ ಸಲ ಏನಪ್ಪ ಆನಿಕಲು ಅರ್ಧ ಗಂಟೆ ಆದರೂ ಗ್ಲಾಸಲ್ಲಿ ಹಾಗೇ ಇತ್ತು. ಅದನ್ನು ಕೂಡ ಸೈಜ್ ಕೂಡ ಸರಿಯಾಗಿತ್ತು. ನಾವು ತಿನ್ನೋಕೆ ಕೊಟ್ಬಿಟ್ವಿ. ಆಮೇಲೆ ಇನ್ಸ್ಟಾಗ್ರಾಮೆಲ್ಲ ವೀಡಿಯೋಗಳನ್ನ ನೋಡುವಾಗ ಮಳೆದು ಯಾಕಾದರೂ ತಿನ್ನೋಕೆ ಕೊಟ್ವಿ ಅಂತ ಅನ್ನಿಸ್ಬಿಡ್ತು. ಸುಮಾರು ತಿಂದ್ಬಿಟ್ಲವಳು ಗ್ಲಾಸಲ್ಲಿ ತಗೊಂಡು. ಜೊತೆಗೆ ನಾವು ಕೂಡ ಇವತ್ತು ಬೆಳಿಗ್ಗೆ ಹಬ್ಬ ಚೆನ್ನಾಗೇ ಸ್ಟಾರ್ಟ್ ಆಗಿದೆ. ಮನೆ ಗುಡಿಸೋದು, ಒರೆಸೋದು, ತೋರಣ ಕಟ್ಟೋದು, ರಂಗೋಲಿ ಹಾಕೋದು, ಎಣ್ಣೆ ಸ್ನಾನ ಮಾಡೋದು ಅಂತ ಹೇಳ್ಕೊಂಡು. ನಿನ್ನೆ ರಾತ್ರಿದು ಮನೆಗೆ ಆನೆಕಲ್ಲು ಬಿತ್ತಲ್ಲ, ಕಾರಿಗೆ ಏನಾದರೂ ಡ್ಯಾಮೇಜ್ ಆಗಿದೆ ಅಂತ ನೋಡ್ತಾ ಇದ್ದಾರೆ. ಈ ವರ್ಷ ಹರ್ಷಿನಿದು ಫಸ್ಟ್ ಯುಗಾದಿ ಹಬ್ಬ. ಸುಮಾರು ಕೆಲಸ ಮಾಡಿದ್ಲು ಪಾಪ, ತೋರಿಸ್ತೀನಿ ನೋಡ್ತಾ ಇರಿ ಎಷ್ಟು ಕೆಲಸ ಮಾಡಿಕೊಟ್ಲು ಅಂತ. ಮಾವದು ಸ್ನಾನ ಆಗಿ ಅವರು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಎಂಥ ಪೂಜೆ ಇದ್ರು, ಎಂಥ ಹಬ್ಬ ಇದ್ರೂ ಮಾವನೇ ಪೂಜೆ ಮಾಡೋದು. ಮಾವಿನ ತೋರಣ ಎಲ್ಲ ಕಟ್ಟಿದ್ದಾಗಿದೆ ಬಾಗಿಲಿಗೆಲ್ಲ. ಇದು ಉಳಿದಿದ್ದನ್ನ ಗೇಟಿಗೆಲ್ಲ ಹಾಕೋಕ್ಕೆ ಅಂತ ಜೋಡಿಸ್ತಾ ಇದ್ದಾರೆ. ಹರ್ಷಿನಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇನ್ನು ಜಾಗ್ವಿ ಎಣ್ಣೆ ಹಾಕ್ಕೊಂಡು ಬಾತ್ರೂಮ್ ಒಳಗೆ ಕೂತ್ಕೊಂಡಿದ್ದಾಳೆ. ಅಷ್ಟು ದೊಡ್ಡದ್ ನೇಚ ಕೇಳಿದ್ರೆ ಅವಳಿಗೆ ಪಾಪ, ಅವಳಿಗೆ ಎತ್ತಿಕಾದ್ರೆ ಅದ ಸಣ್ಣ ಸಣ್ಣದ ಕೇಳಕ್ಕಪ್ಪ ಅವಳ ಹತ್ರ. ಅದು ಬಾಯಿಗೆ ಹಾಕಿ ಸಿಕ್ಕಿದ್ರೆ ಆಯ್ತಾ ನೋಡ್ದು ಈಗ. ನೋಡಿ, ತಗೊಳ್ಳಿ 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 ಪಾಪ. ಸಣ್ಣದವಳಿಗೆ, ದೊಡ್ಡದಲ್ಲ ನಿಮಗೆ. ಅದ ಬಾಯಿಗೆ ಸಕೆ. ಇಸೀಸು ಬಾಯಿಗೆ ಬೇವಿನ ಸೊಪ್ಪನ, ಬೇವಿನ ಸೊಪ್ಪೆ. ಛೇ, ಅದೆಂತ ಹೂವಾ? ಮಾಮಿಯಾ? ಮಾಮಾಡು ಮಾಮಾಡು ಮಾಮಾಡು, ನನಗೆ ಬೇಡ. ಮಾಮ ಬೇವಿನ ಸೊಪ್ಪೆಲ್ಲ ಕಿರ್ಕಿ ಮಾಮಾಡು. ಇದೆಲ್ಲ ಒಂದು ಕಡೆಯಿಂದ ಆಗ್ತಾ ಇದ್ದರೆ ಇನ್ನೊಂದು ಕಡೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೆ. ಅವ್ರದ್ದು ಪೂಜೆ ಆಗಿಸಲು ನಾನು ಬ್ರೇಕ್ಫಾಸ್ಟ್ ರೆಡಿಯಾಗಿತ್ತು. ಇವತ್ತು ನಾವು ಸಿಂಪಲ್ಲಾಗಿ ರೈಸ್ ಬಾತ್ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ. ಅಲ್ಲ ಹೋಕನ ಕೂಸ್ನ ಮಗುನ ಭಾರಿ ಚಳಿ. ಎಲ್ಲಿ ಬೇನೆ ಹಾಕ್ಬಿಟ್ರು ಹಿಂಗೆ? ಎಲ್ಲಿ ಬೇನೆ ಅದು? ಹೊಟ್ಟೆಗೆನಾ? ಹೊಟ್ಟೆಗೆ ಹಿಟ್ಟಿಲ್ಲ ಬೆಳಿಗ್ಗೆಯಿಂದ. ಅದೇ ಬೆಳಗ್ಗೆ ಅಂತೂ ಯುಗಾದಿ ಹಬ್ಬದ ಗ್ರ್ಯಾಂಡ್ ಓಪನಿಂಗ್ ಆಯಿತು. ಮನೆದೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿದು ಬ್ರೇಕ್ಫಾಸ್ಟ್ ಆದಮೇಲೆ
ಅಡುಗೆ ಶುರು ಮಾಡ್ಕೊಂಡ್ವಿ. ಒಬ್ಬಟ್ಟೊಂದು ಮಾಡ್ಕೊಂಡ್ವಿ ಅಷ್ಟೇ. ಅಷ್ಟರಲ್ಲಿ ಏನೋ ಕೆಲಸ ಬಂತು ಅಂತ ಇವರು ಆಚೆ ಹೋದ್ರೆ ಬರೋವಾಗ ರಾತ್ರಿ 10 ಗಂಟೆ. ಇವ್ರು ಹೋದ್ಮೇಲೆ ನಾನು ಬರೀ ಒಂದು ಒಬ್ಬಟ್ಟು ಸಾರು ಮಾಡೋದಕ್ಕೆ ಗಂಟೆ 2 ಆಗೋಗಿತ್ತು. ಏನು ಮಾಡಿಲ್ಲ ಅಂದ್ರೆ ಏನಂದರೆ ಏನೂ ಇಲ್ಲ, ಬರೀ ಒಬ್ಬಟ್ಟು ಸಾರು ಅನ್ನ ಅಷ್ಟೇ ಮಾಡಿದ್ದು ಮಧ್ಯಾಹ್ನಕ್ಕೆ. ಹಾಗೆ ನಿನ್ನೆ ರಾತ್ರಿ ಮಳೆಗೆ ನಮ್ಮ ಪಕ್ಷಿಗೂಡೋದು ಶೀಟೆಲ್ಲ ಹಾರೋಗಿತ್ತು. ಅಂದರೆ ಫುಲ್ ಡ್ಯಾಮೇಜ್ ಆಗೋಗಿತ್ತು. ಮಾವ ಕಾಯ್ತಾ ಕೂತಿದ್ರು ಎಷ್ಟೊತ್ತಿಗೆ ಬರ್ತಾರೆ ಸರಿ ಮಾಡ್ಸೋಣ ಅಂತ. ಇವರು ಬರುವಾಗ ರಾತ್ರಿ 10 ಗಂಟೆ. ನಮ್ಮದು ಹಬ್ಬ ಅಲ್ಲಿಗೆ ಮುಗೀತು ಅಷ್ಟೇ. ನನಗಿನ್ನು ಇವತ್ತಿನ ಇದರಲ್ಲೇ ಗೊತ್ತಾಗೋಯಿತು ನಾಳೆ ನಾನಿನ್ನು ಎಷ್ಟರ ಮಟ್ಟಿಗೆ ಅಡುಗೆ ಮಾಡ್ಬೋದು ಅಂತ. ಅದಕ್ಕೆ ಮತ್ತೆ ನಾನು ಹೊಸದೊಡಕಲ್ಲಿ ಜಾಸ್ತಿ ಏನು ಮಾಡಲಿಲ್ಲ, ಬೇರೆ ಮಟನ್ ಮತ್ತು ರೈಸ್ ಮಾತ್ರ ಮಾಡ್ಕೊಂಡಿರೋದು ಅಷ್ಟೇ. ಹರ್ಷನಿಗೆ 1-2 ವರ್ಷ ಕಳಿಬೇಕನ್ನಿಸುತ್ತೆ ನಾನು ಮೊದಲು ಥರನೇ ಅಡುಗೆ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ. ಇಲ್ಲಿಗೆ ನಮ್ಮ ಹಬ್ಬದ ಕತೆ ಮುಗೀತು ಅಷ್ಟೇ. ಓವರಾಲ್ ಹೇಳಬೇಕು ಅಂದರೆ ನಮ್ದು ಈ ಸಲ ಬೋರಿಂಗ್ ಹಬ್ಬ ಅಂತಲೇ ಹೇಳ್ಬೋದು. ಮೊನ್ನೆ ಊರಿಂದ ಬರುವಾಗ ಪಪ್ಪಾಯಣ್ಣ ತಂದಿದ್ದಲ್ಲ, ಅದನ್ನು ತಿನ್ನೋಕೆ ನೋಡಿ ನಮ್ಮ ಮಗಳು ಎಷ್ಟು ಪರದಾಡ್ತಿದ್ದಾಳೆ ಅಂತ. ಅವಳಿಗೆ ತಾತ ತರ್ತಾ ಇರ್ತಾಳೆ ಪಪ್ಪಾಯಣ್ಣ, ತುಂಬ ಅಭ್ಯಾಸ. ತಾತ ಬಂದ್ಮೇಲೆ ಕಟ್ ಮಾಡುವೆ, ತಾತ ಬಂದ್ಮೇಲೆ ಕಟ್ ಮಾಡುವೆ ಬಿಡು ಬೇಡಮ್ಮ, ಬಿದ್ದರೆ ಹಾಳಾದೆ ಬಿಡು. ಕೊಡು ಕೊಡು, ತಾತ ಬಂದ್ಮೇಲೆ ಕಟ್ ಮಾಡಿ ಬೇಡ ಮತ್ತೆ ಬೇಡ. ಅದೇ ಇರಲಿ ಬಿಡು. ಹೌದು ಬಿಡು, ಏನು ಬಿಡು, ಅದಕ್ಕೆ ಮುಟ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಅದು ಇರಲಿ ಮುಟ್ಬಿಡೋದು ಅದನ್ನು. ನಾ ಇರ್ತಿಲ್ಲ ಅಲ್ಲೇ ಇರಲಿ ಇದು. ಗೊತ್ತು ನಂಗೆ ಅಲ್ಲಿ ಇಟ್ಟಿರ್ತಾರೆ, ನಾನೇ ಇಟ್ಟದು. ಅಲ್ಲಿ ಇರ್ಲಿ ಅದು, ನಾನು ಅಲ್ಲಿ ಇರ್ಲಿತಾನೆ ಬಿಟ್ಟೋದು. ನಾ ಬಿಡು ನಿಂಗೆ ಕೆಳಗೆ ಅಲ್ಲಿ ಇರ್ಲಿ ಬಿಡು. ಅರುಣದು ಯಾರದು? ಆರಾಮದು.